ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಸಾಕಷ್ಟು ಜನರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಗ್ಯದಿಂದ ಇದ್ದವರು, ಸಣ್ಣ ವಯಸ್ಸಿನವರು, ಹಿರಿಯರು ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ. ಅದರಲ್ಲೂ ಹಾಸನದಲ್ಲಿನ ಸರಣಿ ಸಾವುಗಳು ಜನರನ್ನ ಬೆಚ್ಚಿ ಬೀಳಿಸುವಂತಿವೆ. ಇದಕ್ಕೆ ಹುಬ್ಬಳ್ಳಿ ಕೆಎಂಸಿ ಸಹ ಹೊರತಾಗಿಲ್ಲ. ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ 26 ಜನ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಈ ವರ್ಷದ ಜನವರಿಯಿಂದ ಜೂನ್ವರೆಗಿನ 6 ತಿಂಗಳ ಅಂತರದಲ್ಲಿ ಬರೋಬ್ಬರಿ 101 ಜನರು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಇದು ಕೇವಲ ಕಿಮ್ಸ್ನಲ್ಲಿ ಮೃತಪಟ್ಟವರ ಸಂಖ್ಯೆ ಮಾತ್ರ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅನೇಕರು ಮೃತಪಟ್ಟಿದ್ರೆ ಅನೇಕರು ಆಸ್ಪತ್ರೆಗೆ ದಾಖಲಾಗದೆ ಮನೆಯಲ್ಲಿ ಸತ್ತವರ ಸಂಖ್ಯೆ ಸೇರಿದ್ರೆ ಈ ಸಂಖ್ಯೆ ಜಾಸ್ತಿ ಆಗಲಿದೆ. ಸಂಬಂಧ ಒಂದಿಷ್ಟು OPD ಜಾಸ್ತಿ ಆಗಿದ್ದಾವೆ. ಒಂದು ಹಾಸನದಲ್ಲಿ ಇವೆಲ್ಲ ಆಗ್ತಾ ಇದ್ದಾವಲ್ಲ, ಸಡನ್ ಹಾರ್ಟ್ ಅಟ್ಯಾಕ್ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಆಗ್ತಾನೇ ಇದೆ. ಇಲ್ಲಿನೂ ಜಾಸ್ತಿ ಆಗಿದ್ದಾವೆ. ಎದೆ ನೋವು ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಬಟ್ ECG ಎಕೋ ಮಾಡಲಾಗಿ ಈ KMCಗೆ ಬರೋ ಸಂಖ್ಯೆ ಹಾರ್ಟಿಗೆ ಸಂಬಂಧಿಸಿದಂತೆ ಕೇಸಸ್ ಏನೂ ಜಾಸ್ತಿ ಆಗಿಲ್ಲ. ತಿಂಗಳಿಗೆ 300 ವರೆಗೂ ಅಡ್ಮಿಟ್ ಆಗ್ತಾವೆ. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಹೃದಯ ವಿಭಾಗದಲ್ಲಿ 300ವರೆಗೂ ಅಡ್ಮಿಟ್ ಆಗ್ತಾರೆ. ಅದರಲ್ಲಿ ಸುಮಾರಾಗಿ 10ರಿಂದ 20ರವರೆಗೂ ಡೆತ್